ಮಜಬೋ ಮಜ ಭಾರತ. ಸೂಪರ್ ಸೂಪರ್ ಕಾಸ್ಟ್ಯೂಮ್ ನೋಡ್ರ. ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಲ್ಲಿ ಇದು ಸೆಕೆಂಡ್ ಪ್ರೈಸ್, ಅದು ಥರ್ಡ್ ಪ್ರೈಸ್. ಫೋನ್ ಮಾಡ. ಯಾರಿಗೆ? ಇವ್ರಿಗೆ. ಯಾಕೆ? ಗೆಟಪ್ ಹಾಕೊಂಡ್ ಬಂದಿದ್ದಾರೆ. ಅಣ್ಣ ಗೆಟಪ್ ಹಾಕಿರೋದಲ್ಲ, ನಿಜವಾದೇನೋ ಸರ್ಸು. ಕಾಂಚಾಲಿ ಬಿಡಿ ಕನ್ನಡ ಮಾತಾಡಿ. ಏ ಮನುಷ್ಯ ನನ್ನ ಮಕ್ಕಳ್ರಿ, ಎಷ್ಟು ಬೇಗ ಕನ್ನಡ ಕಲ್ತು ಬಿಟ್ಟು. ಬೆಂಗಳೂರಲ್ಲಿರೋರು, ಅನ್ಯ ರಾಜ್ಯದವರು, IT BT ಕೆಲಸ ಮಾಡೋರು ಇಷ್ಟು ಬೇಗ ಕನ್ನಡ ಕಲ್ತು ಬಿಟ್ಟಿದ್ರೆ ನಮ್ ಕನ್ನಡ ಉದ್ಧಾರ ಆಗ್ಬಿಡ್ತಿತ್ತು. ಕ್ಯಾಪ್ಟನ್ ಸರ್ ಕನ್ನಡ ಮಾತಾಡ್ತಾ ಇದೆ. ಏ ಮನುಷ್ಯ ನನ್ನ ಮಕ್ಕಳ್ರಿ, ನಾವು ಯಾವ ಜಾಗಕ್ಕೆ ಹೋದ್ರು ಆ ನೆಲದ ಗುಣ ಹೊಂದ್ಕೊಂಡ್ಬಿಡ್ತೀವಿ. ಅದ ನಮ್ ಟ್ಯಾಲೆಂಟ್. ಡೈನೋಸಾರ್ ಶಿಡ್ಸಾಡೋ ಡೈನೋಸಾರ್, ಶಿಡ್ಸಾಡೋ ಡೈನೋಸಾರ್, ಶಿಡ್ಸಾಡೋ ಡೈನೋಸಾರ್. Vibrant leader, dictator, cannibal. Vibrant hunter, be careful, short temper. ನಾನ್ ತಲೆ ಕೆಟ್ರೆ ಶಾರ್ಟ್ ಟೆಂಪರ್, ಇನ್ನೂ ತಲೆ ಕೆಟ್ರೆ ಹ್ಯಾಟು. ಏ ಮನುಷ್ಯ ನನ್ನ ಮಕ್ಕಳ್ರಿ, ಮೊಟ್ಟಿ ಇಟ್ಟು ಬಾಣಂತಿನ ಹಾಸ್ಪಿಟ್ಲಿ ಚೆಕಪ್ ಕರ್ಕೊಂಡು ಹೋಗಿದ್ರ ಅದ ಮೊಟ್ಟಿ ತಂದು ರೊಕ್ಕ ಮಾಡಕತ್ರಿ ಏನ್ರಿ ಹಡ್ಬಿಟ್ಟು ನನ್ನ ಮಕ್ಕಳ್ರಿ. ಒಂದು ಮೊಟ್ಟಿ ಇಡೋದು ಎಷ್ಟು ಕಷ್ಟ ಅಂತೇಳಿ ಗೊತ್ತೈತೇನ್ರಲ್ಲ ನಿಮಗ? 15 ದಿನ ಮೊಟ್ಟಿನ ಹಿಂಗ ಹೊಟ್ಟೆಯಾಗ ಇಟ್ಕೊಂಡು ನೆಟ್ಟಗ್ ನಿಂತಿರ್ಬೇಕ್ಲೇ. ಅಯ್ಯೋ, ನೆಟ್ಟಿಗೆ ಯಾಕೆ ನಿಂತ್ಕೋತೀರಿ? ಸ್ವಲ್ಪ ಕೂತ್ಕೋಬೇಕಿತ್ತು. ಲೇ ಮನುಷ್ಯ ಪಿಂಡ್ರಿಕೆ, ಮೊಟ್ಟಿ ಒಡೆದೋಗಲ್ಲೇ ಕುಂತ್ರ ಮನುಷ್ಯ. ಅಲ್ಲ, ಅದಕ್ಕೆ ಯಾಕೆ ನೀವು ಅಲ್ಲಿಂದ ಇಲ್ಲಿ ತನಕ ಬಂದ್ರಿ? ಒಂದ್ ಫೋನ್ ಮಾಡಿದ್ರೆ ನಾನು ಅಲ್ಲಿಗೆ ಬರ್ತಿದ್ನಲ್ಲ. ನಾವ್ ಬಂದಿರೋದು ಇದಕ್ಕೋಸ್ಕರ. ಹೌದಾ? ಅಲ್ಲ, ಪ್ರಿನ್ಸಿಪಲ್ ಒಂದ್ ಮಾತು ಕೇಳ್ತೀನಿ. ಏನ್ಲೇ? ಬೈಬಾರ್ದು, ಏನ್ ಹೇಳ? ಹೊಡಿಬಾರ್ದು. ಹೊಡಿಯಂಗಿಲ್ಲ. ನೀವು ಮಾತಿಗೆ ಯಾಕೆ ಮನುಷ್ಯ ಅಂತ ಹೇಳ್ತೀರಿ? ಲೇ, ಇಲ್ಲಿ ನೀವು ಮಾತ್ಗೂ ನಾಯಿ ನಾಯಿ ಅಂತಲ್ಲ, ಹಂಗ ನಾವು ಕಾಡ್ನಾಗ ಮನುಷ್ಯ ಮನುಷ್ಯ ಅಂತೀವಲೇ ಮನುಷ್ಯ. ಎದ್ರ ಸಲುವಾಗಿ ಬಂದ್ರಿ? ನಾವು ಈ ಮೊಟ್ಟಿ ಸಲುವಾಗಿ ಬಂದಿರೋದು. ಈ ಮೊಟ್ಟಿ ನಿಮ್ದು ಅಂತ ಹೇಳಿದ್ರೆ ನಂಬಿಡ್ಬೇಕ ನಾವು? ಅದು ಅಲ್ದ ಈ ಜಗತ್ನಾಗ ಈಗ ಮನುಷ್ಯರು ಮೊಟ್ಟಿ ಇಡೋದ್ ಕಲ್ತಾರ. ಏ ಮನುಷ್ಯ ನನ್ನ ಮಕ್ಕಳ್ರ, ನಿಮಗಿಂತ ಮುಂಚೆ ಜಗತ್ ನೋಡಿದವರು ನಾವು. ಟ್ರಾಫಿಕ್ ಸೌಂಡ್ ನ ಬದುಕೋ ನಿಮ್ಗ ಇಷ್ಟೊಂದು ಗಾಂಚಲಿ ಇರ್ಬೇಕಾದ್ರ ನಮ್ ಕಾಡ್ನಾಗ ನಮ್ದ ಸೌಂಡು. Get out or get out, ನೀವು ನಾಲಿಂಜ ಕಟ್ಟಾವ್. ಕಾಡ್ನಾಗ ಯಾವ್ದ ಕೆಲ್ಸಲ್ದ ಯಾವ್ದ ರೋಗಿಲ್ದ ರಾಜ ರೋಷವಾಗಿ ಬದುಕೋರ್ ನಾವು. ನಮ್ ಮುಂದನ ಗಾಂಚಲಿ ತೋರಿಸ್ತೀರೇನ್ರಲೇ ಹಡ್ಬಿಟ್ಟೆ ನನ್ನ ಮಕ್ಕಳ್ರ. ಲೇ, ಒಂದು ಹೆಣ್ಣಿನ ಕಣ್ಣೀರು ನಿಮಗೆ ತಟ್ಟದೆ ಇರಂಗಿಲ್ಲ ಕಡ. ಅದು ಓಂ ಸಾಯಿ ಪ್ರಕಾಶ್ ಅವ್ರ ಸಿನಿಮಾ ತುಂಬಾ ನೋಡ್ಬಿಟ್ಟಿದೆ, ಅದಕ್ಕೆ ಇಷ್ಟು ಚಿಕ್ಕ ಫೀಲಿಂಗ್ ಆಗುತ್ತೆ. ಅಳಬೇಡ ಆಯ್ಕಿನ, ಹೇಳಕತ್ತೀನಿ ಅಳಬೇಡ. ಅಳು
ಎಷ್ಟ್ ಕಾಮಿಡಿ ಮಾಡ್ತಾವ ಇವು ಹೌದಾ? ಏ ಮನುಷ್ಯ ನನ್ನ ಮಕ್ಕಳ್ರ, ನನ್ನ ಹೆಂಡತಿ ಕಣ್ಣಾಗ ಒಂದಿನನು ಕಣ್ಣೀರ್ ಹಾಕ್ಸಿದ ಮಗ ಅಲ್ಲಲೇ ನಾನು. ಹೌದಾ ಹುಲಿಯ ಹೌದಾ ಹುಲಿಯ ಹೌದಾ ಹುಲಿಯ ಏ ಯಾವನ್ರಿ ಅವನ್ನ ಕಳಿಸ್ರಿ ಆಚೆಗೆ ಅವನ. ಲೇ, ಏ ಬಿಡಪ್ಪ, ಹೋಲಿ ಬಿಡಪ್ಪ, ಹೋಲಿ ಬಿಡ. ಕಪ್ ಕುಂದ್ರಲ್ಲ. ಆಯ್ತಣ್ಣ. ಇನ್ನೊಂದ್ಸಲ ಎಲ್ಲ ಹಂಗೆಲ್ಲ ಮಾಡಂಗಿಲ್ಲ. ಇಲ್ಲ ಅಣ್ಣ ಮಾಡೋದಿಲ್ಲ ಅಣ್ಣ. ಬೆಳಿಗ್ಗೆ ಎಣ್ಣೆ ಮಾಡ್ಕೊಂಬಂದ್ಬಿಡ್ತಾನೆ. ಹೌದಾ ಹುಲಿಯ ಏ ಮೆಟ್ರಾಗ ಹೊಡ್ರಿ ಅವನ್ನ ಮೆಟ್ನಾಗ. ಇಲ್ಲ ಅಣ್ಣ ಆಯ್ತಣ್ಣ ಹೋಯ್ತಿಲ್ಲ ಅಣ್ಣ. ಇಲ್ಲ ಏ ಮನುಷ್ಯ ನನ್ನ ಮಕ್ಕಳ್ರ, ನನ್ನ ಹೆಂಡತಿ ಕಣ್ಣಾಗ ಒಂದಿನನು ಕಣ್ಣೀರ್ ಹಾಕ್ಸಿದ ಮಗ ಅಲ್ಲ. ಮುಂದಿನ ವಾರಕ್ಕ ತೊಟ್ಲು ಶಾಸ್ತ್ರ ಇಟ್ಕೊಂಡು ಕಾಡ್ನಾಗಿರೋ ಎಲ್ಲಾ ಪ್ರಾಣಿಗಳಿಗೂ ಹಾಪುದೂಟ ಹಾಕ್ಬೇಕಂತ ಅನ್ಕೊಂಡಿದ್ದೆ. ಅಂತದ್ರಾಗ ನನ್ನ ಕಂದನ್ನ, ನನ್ನ ಕುಲಪುತ್ರನ ಕರ್ಕೊಂಬಂದು ಬಿಸ್ಲಾಗಿಟ್ಟಿರಲ್ಲೇ ಹಡ್ಬಿಟ್ಟೆ ನನ್ನ ಮಕ್ಕಳ್ರ. ನಾವು ಮಾಡೋದೆಲ್ಲ ನೀವ್ ಹೇಳ್ತಾ ಇದ್ದೀರಾ? ಹಂಗಾದ್ರೆ ಇದನ್ನ ನೀ ಮಾಡಿದೆ? ಏ ನೀನ್ ಏನ್ ತಿಟ್ಲ ಎಷ್ಟು ಒಟ್ಟು ಮುಟ್ಟಿನ? ಏ ನಾವ್ ಮಾಡೋದ್ ನೋಡೋಣ, ನೀವು ಕಾಪಿ ಮಾಡಕ್ ಹತ್ತಿರೋದು. ನಾವು ನೆಟ್ಟನ್ ದಾರ್ಯಾಗ ಹೋಗಿದ್ರಿ, ನೀವು ಸೊಟ್ ದಾರ್ಯಾಗ ಹೋಗಿದ್ರಿ. ಲೇ, ಕಷ್ಟನ ಸುಖನ ಕಾಡ್ನಾಗ ನೆಮ್ಮದಿ ಆಗಿದ್ವರ್ಲಿ, ನೀವು ಬಂದು ನಮ್ ನೆಮ್ಮದಿನೆಲ್ಲ ರಾತ್ರಿ ಹಾಳು ಮಾಡ್ಬಿಟ್ರಿ. ಲೇ, ನಿಮ್ಮನ್ನ ಇವತ್ ಸುಮ್ಮನ ಬಿಡಂಗಿಲ್ಲ ಲೇ. ಏನಾರ ಹೆಚ್ಚಿಗೆ ಆಟ ಆಡಿದ ಮೊಟ್ಟೆ ಹೊಡೆದು ಬಿಡ್ತೀನಿ. ಬ್ಯಾಡ, ಮೊಟ್ಟಿ ಹೊಡಿ ಬ್ಯಾಡ. Yes, go back, go back. ನಾ ಮೊದ್ಲೇ ಈಟಲ್ಲಿದ್ದೀನಿ. ನನ್ ಸೌಂಡ್ ಅಂದ್ರೆ ಅಲರ್ಜಿ ನೋಡ. ಕರೆನ ಈ ಮೊಟ್ಟೆ ನಿಮ್ದಾಗಿತ್ತಂದ್ರ ಈಗಿಂದ ಈಗ್ಲ ನನ್ ಕಣ್ ಮುಂದೆನ ಈ ಮೊಟ್ಟೆ ಕಾವು ಕೊಟ್ಟು ಮರಿ ಎತ್ಕೊಂಡು ನನಗ್ ತೋರ್ಸಿ ತಗೊಂಡೋಗ್ರಿ. ಯಾಕ? ಯಾಕಂದ್ರೆ ನೀವ್ ಮೊಟ್ಟೆ ತಗೊಂಡೋದ್ಮೇಲೆ ಇನ್ನೊಬ್ಬ ಬಂದು ಮೊಟ್ಟೆ ಕೊಡು ಅಂತ ಕೇಳಿದ್ರೆ ಯಾರ ಹೊಟ್ಟೆ ಕೈ ಹಾಕಿ ಎಳ್ದು ತೋರಿಸ್ಬೇಕು? ಏ ಮನುಷ್ಯ ನನ್ನ ಮಕ್ಕಳ್ರ, ನಾವು ನಿಮ್ ತರ ಸ್ವಾರ್ಥಿ ಅಲ್ಲ. ನಾವು ಸುಳ್ಳು ಹೇಳಲ್ಲ ಅಂತ ಪ್ರೂವ್ ಮಾಡಕ ಈ ಕೆಲಸ ಮಾಡೇ ಮಾಡ್ತೇವೆ. ಏ ಇಕ್ಕಿನ ಆ ಮೊಟ್ಟಿ ಕಾವು ಕೊಟ್ಟು ನಮ್ ಕುಲಪುತ್ರನ ಕರ್ಕೊಂಡು ಬಾ. ಏನ್ರಿಲೇ ಮಾಡಿದ್ರಿ ನನ್ನ ಮಗನ್ನ? ಸಕ್ಸಸ್, ನನ್ನ ಆವಿಷ್ಕಾರ, ನನ್ನ ಸಂಶೋಧನೆ ಗ್ರ್ಯಾಂಡ್ ಸಕ್ಸಸ್. ಅಂದ್ರ ಈ ಪ್ರಪಂಚದಲ್ಲಿ ನೀವು ಮನುಷ್ಯರನ್ನು ನೋಡಿರ್ತೀರ, ಡೈನೋಸರ್ ನೋಡಿರ್ತೀರ, ಆದ್ರೆ ಎರಡು ಮಿಕ್ಸ್ ಆಗಿರೋ ಈ ಡೈನೋ ಮನುಷ್ಯನ ನೋಡಿದೀರಾ? ಈ ವಿಚಿತ್ರವಾದ ಜೀವಿ ನಿಮಗ್ ತೋರಿಸ್ಬೇಕು ಅಂತಾನೆ ನಾ ಈ ಮೊಟ್ಟೆ ಮೇಲೆ ಕೆಮಿಕಲ್ ಪ್ರಯೋಗ ಮಾಡಿದ್ದು. ಇದು ಡೈನೋ ಮನುಷ್ಯ, ಇದರ ಸೃಷ್ಟಿಕರ್ತ ನಾನು. ಇನ್ಮೇಲೆ ಚರಿತ್ರೆ ಪುಟಗಳಲ್ಲಿ ನನ್ನ ಹೆಸರು ಅಜರಾಮರವಾಗಿ ಉಳಿಯುತ್ತೆ. ಲೇ ಮನುಷ್ಯ ನನ್ನ ಮಕ್ಕಳ್ರ, ನಿಮ್ಮ ಚರಿತ್ರೆ ಉಳಿಬೇಕು ಅಂತ
ನಿಸರ್ಗದ ಚಾರಿತ್ರ್ಯನೇ ಹಾಳು ಮಾಡಕ್ ಹೊಂಟಿರಲ್ರಿ. ಶಾಬಾಷ್. ಯಾರು ಹಾಳು ಮಾಡಿದ್? ಈ ಭೂಮಿನ ಮುನ್ನಡ್ಸ್ಕೊಂಡು ಹೋಗ್ತಿರೋದೇ ನಾವು. ನಿಮಗ್ ಬರೀ ಭೂಮಿ ಅಷ್ಟೇ ಗೊತ್ತು, ನಮಗೆ ಇಡೀ ಗ್ರಹಗಳೇ ಗೊತ್ತು. ಅಷ್ಟೇ ಯಾಕೆ, ನೀವ್ ಇದೀರಾ ಅಂತ ಮುಂದಿನ ಜನಕ್ಕೆ ತೋರಿಸಿದ್ದೆ ನಾವು ಪರಿಸರನ ಹಾಳು ಮಾಡ್ತಾ ಇದೀವ? ನಮಗೆ ಪರಿಸರ ಹಾಳು ಮಾಡೋದು ಗೊತ್ತು, ಕ್ರಿಯೇಟ್ ಮಾಡೋದು ಗೊತ್ತು. ಮುಂದಿನ ಜನ್ಮದಲ್ಲಿ ಹಿಂಗಾಗುತ್ತೆ ಅಂತ ನಮಗ್ ಗೊತ್ತು. ಅದಕ್ಕೆ ನಾವು ಕೃತಕ ಮರನೇ ಸೃಷ್ಟಿ ಮಾಡಿದೀವಿ. ನೋಡ್ತೀರಾ ಜೂನಿಯರ್ಸ್? ಹ್ಮ್. ಅಲ್ಲೇ ನೋಡ್ತೀರಾ? ಆ ಕಡೆ ನೋಡಿ. ಸಕ್ಸಸ್, ಗ್ರ್ಯಾಂಡ್ ಸಕ್ಸಸ್. ಇನ್ನು ಈ ಭೂಮಿ ನಮ್ಮ ಅಂಗೈಯಲ್ಲೇ. ಮನುಷ್ಯನ ಮಕ್ಕಳ್ಯ, ನೀನೇನೋ ಸೃಷ್ಟಿ ಮಾಡಿರೋದು? ಸೃಷ್ಟಿ ಮಾಡಿದ ನಂತರ ಸೃಷ್ಟಿನ ಲೇ, ನೀನ್ ಬರೋಕ್ಕೂ ಮುಂಚೆ ಕೋಟ್ಯಾನ್ಗಟ್ಲೆ ಪ್ರಾಣಿ ಸಂತತಿ ಬಂದೋಗಿದಾವ ಕಣೋ. ಲೇ, ನಮ್ಮಂಗಲ್ಲ, ನಮಗಿಂತ ಸಾವಿರ ಪಟ್ಟು ದೊಡ್ಡ ಪ್ರಾಣಿ ಬಂದ್ರು ಈ ಭೂಮಿಗೇನು ಆಗಿರ್ಲಿಲ್ಲ. ನೀನ್ ಜುಜುಬಿ 6 ಅಡಿ ಮನುಷ್ಯ, ನೀನ್ ಕಾಲಿಟ್ಟೆ ಇಡೀ ಭೂಮಿಯ ನಾಶ ಮಾಡಿದ್ಯಲ್ಲೋ. ನಿನ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ಭೂಮಿಲಿ ನೀನೊಬ್ಬ ಇಲ್ಲಿದ್ರೆ ಈ ಭೂಮಿ ಇದಕ್ಕಿಂತ ಇನ್ನೂ ಚೆನ್ನಾಗಿರೋದು. ಲೇ ಕೇಳಿಸ್ಕೊರೋ, ಇನ್ನು ಕೆಲವೇ ವರ್ಷ ಈ ಭೂಮಿ ಮೇಲೆ ನೀನು ಇಲ್ಲ, ನೀನು ಮಾಡಿದ ಯಾವ ಆವಿಷ್ಕಾರನೂ ಇಲ್ಲ. ಎಲ್ಲ ಸರ್ವನಾಶ ಆಗುತ್ತೆ, ಎಲ್ಲ ಸರ್ವನಾಶ ಆಗುತ್ತೆ, ಎಲ್ಲ ಸರ್ವನಾಶ ಆಗುತ್ತೆ. ಲೇ, ಈ ಭೂಮಿ ಮೇಲೆ ಎಲ್ಲರೂ ಬದುಕೋಕ್ ಹಕ್ಕಿದೆ. ಇಲ್ಲಿ ನೋಡಿದ್ರೆ ನೀವೇ ತುಂಬಿಕೊಂಡಿದ್ದೀರಲ್ರೋ. 100 ವರ್ಷದಿಂದ 200 ಕೋಟಿ ಜನಸಂಖ್ಯೆ ಇತ್ತು, ಈಗ ನೋಡಿದ್ರೆ 700 ಕೋಟಿ ಆಗಿದೆ. ಇದನ್ನ ಬಿಟ್ರೆ ಬೇರೆ ಏನು ಮಾಡಕ್ಕಾಗ್ಲಿಲ್ವಾ ನಿನ್ ಕೈಲಿ? ಕೊನೆಯದಾಗ ಒಂದ್ ಮಾತು ಹೇಳ್ತೀನಿ, ಕೇಳಿಸ್ಕೋ. ಪರಿಸರನ ಉಳಿಸು, ಸಾಧುವರೆ ಬೆಳೆಸು. Oh